ಈಗ ಮೋದಿಯವರು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ರಿಸರ್ವೇಶನ್ ಕೊಟ್ಟಿಲ್ಲ. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಕೊಟ್ಟಿಲ್ವ? 10% ಕೊಡ್ಲಿಲ್ವಾ? ಈ ದೇಶದಲ್ಲಿ ಈಗ ಮೀಸಲಾತಿ ಇಲ್ಲದವರು ಯಾರಿದ್ದಾರೆ ಹೇಳಿ ಸರ್? ಇಡೀ ದೇಶದಲ್ಲಿ ಮೀಸಲಾತಿ ಈಗ ಒಳಪಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ? Any community is there which is not getting benefit under the reservation? ಸೊ ಮೀಸಲಾತಿಯನ್ನು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಪೊಸಿಷನ್ ಇನ್ ದಿ ಕಂಟ್ರಿ. ಅದರಿಂದ ಅದಕ್ಕೋಸ್ಕರನೇ ರೈಟ್ಲಿ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿಯನ್ನು ಮಾಡ್ತೇವೆ, ಆರ್ಥಿಕ ಸಾಮಾಜಿಕ ಸರ್ವೆಯನ್ನು ಮಾಡ್ತೇವೆ. ಅದಕ್ಕೊಂದು ಸ್ವಲ್ಪ ವ್ಯಾಖ್ಯಾನ ಮಾಡಿ ಜನರನ್ನ ತಪ್ಪಾರಿಗಳಿಗೆ ಪ್ರಯತ್ನ. ನಾನು ಕೇಂದ್ರ ಕಾಂಗ್ರೆಸ್ ಪಾರ್ಟಿಯವರು ಮಾಡಿರ್ತಕ್ಕಂಥ ಇದನ್ನೆಲ್ಲ ಹೇಳಕ್ ಹೋಗಲ್ಲ. ನಾವು ನಮ್ಮ ಸರ್ಕಾರ ಎಲ್ಲ ಜನ ಅನ್ಬೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಈ ಮುಂದಿನ ವರ್ಷ ನಿಲ್ಲಿಸ್ಬಿಡ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಅಂತ ಹೇಳಿದ್ರಲ್ಲ. ಮುಂದೆ ಎಷ್ಟು ಹಣ ಇಟ್ಟಿದ್ದೀನಿ ಗೊತ್ತಾ? ನಾನು 24-25 ಬಜೆಟ್ ನಲ್ಲಿ ಎಷ್ಟು ಹಣ ಇಟ್ಟಿದ್ದೀನಿ? 52,009 ಕೋಟಿ. ಇದು ಇಷ್ಟಾಗ್ಬೋದು ಅಂತ ಇಟ್ಟಿದ್ದೀವಿ ಅಷ್ಟೇ. ಇದು ಜಾಸ್ತಿ ಆಗ್ಬೋದು. 52,009 ಕೋಟಿ ಇನ್ಸಲ್ಲಿದ್ರೆ ಬಜೆಟ್ ನಲ್ಲಿ 52,009 ಕೋಟಿ ಅಂತ ಹೇಳ್ತಿದ್ದ. ಬಜೆಟ್ ಅಲ್ಲಿ ಓದ್ಕೋಬೇಕಲ್ಲ. ನಾನು 24-25ಗೆ ನಡೆಸಿರ್ತಕ್ಕಂಥ ಬಜೆಟ್ ಅಲ್ಲಿ ಓದ್ಕೊಂಡು ಹೇಳ್ಬೇಕಲ್ಲ. $52,009 ಕೋಟಿ. ಇದು ಎಸ್ಟಿಮೇಟೆಡ್ ಅಮೌಂಟ್. ಮೇಬಿ ಮೋರ್ ದನ್ ದಿಸ್. ಬಜೆಟ್ ನಲ್ಲಿ ಯಾವಾಗಲೂ ಎಸ್ಟಿಮೇಟೆಡ್ ಅಮೌಂಟ್ ಇಡೋದು. ರಿಸೀವ್ಸ್ ಕೂಡ ಎಸ್ಟಿಮೇಟೆಡ್, ಎಕ್ಸ್ಪೆಂಡಿಚರ್ ಕೂಡ ಎಸ್ಟಿಮೇಟೆಡ್. ಸೊ ನಾನು ಯಾಕೆ ಈ ಪದ ಈ ಮಾತನ್ನು ಇದನ್ನ ಹೇಳಿದ್ದೀನಿ ಅಂತಂದ್ರೆ, ಸುಮ್ಮನೆ ವಿಜಯನನ್ನು ವಿರೋಧ ಮಾಡೋದು, ಯಾರು ಅಶೋಕ ವಿರೋಧ ಲೀಡರ್ ಬಸವರಾಜ ಬೊಮ್ಮಾಯಿ ವಿರೋಧ ಮಾಡೋದು, ಯಡಿಯೂರಪ್ಪನವರು ಎಲ್ಲ ಕಡೆ ಅನೇಕ ಕಡೆಗೆ ನಾನು ಭಾಷಣ ಕೇಳಿದೆ. ಪಾಪರ ಆಗ್ತದೆ ಈಗ, ಎಲ್ಲ ಖಾಲಿ ಆಗ್ತದೆ ಈಗ. ಪಾಪರಾಗಿದ್ರೆ, ಖಾಲಿ ಆಗಿದ್ರೆ ಅಭಿವೃದ್ಧಿ ಕೆಲಸ ಮಾಡಬೇಕು. ನಾನು ಹೇಳಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟೆಷ್ಟಾಗಿದೆ, ನೀರಾವರಿಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಪಿಡಬ್ಲ್ಯೂಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಸೋಷಿಯಲ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ರೂರಲ್ ಡೆವಲಪ್ಮೆಂಟ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅವ್ರಿಗಿಂತ ಜಾಸ್ತಿ ಮಾಡಿದೀವಿ ಹೊರತು ಕಡಿಮೆ ಮಾಡಿ. ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಮಾಡಿದೀವಿ ಹೊರತು ಕಡಿಮೆ ಆಗಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ನಡೆಸಿದಂತ ಬಜೆಟ್ 3,09,000 ಕೋಟಿ. ಎಷ್ಟು? 3,09,000 ಕೋಟಿ. ನಾನು 24-25ಗೆ ನಡೆಸಿರ್ತಕ್ಕಂಥ ಬಜೆಟ್ 23-24 ನಡೆಸಿದಂಥ ಬಜೆಟ್ ಬಸವರಾಜ ನಡೆಸಿದ್ದು 3,09,000. ನಾನು 24-25 ನಡೆಸಿರ್ತಕ್ಕಂಥ ಬಜೆಟ್ 3,72,000.
ಇದು ಪಾಪಡಾಗಿರೋ ಸರ್ಕಾರ 3,09,000 ಕೋಟಿಯಿಂದ 3,71,000 ಕೋಟಿಗೆ ಹೋಗ್ಬೇಕು. ಪಾಪ ಸರ್ಕಾರ ಮಾಡಕ್ಕಾಗಿ The allegations made by BJP is only political. ಅದು ಕೂಡ ಬೇಸ್ಲೆಸ್ ಅಲಿಗೇಷನ್. ಸೊ ಈ ಒಂದು ಬಸ್ ಸಾಕು ಅಂತ ಅನ್ಸುತ್ತೆ, ಇದನ್ನೇ ಬರೀರಿ. ಸೊ ನಾವು ಈಗ ಒಂದು ವರ್ಷನ 7 ಕೋಟಿ ಜನರ ಆಶೀರ್ವಾದ ಮಾಡಿದ್ರು. 7 ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡಿದ್ರು. ಅವರಿಗೆ ಗೌರವ ಪಟ್ಟು ಮಾತಿನಂತೆ ನಡ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೇವೆ. 2ನೇ ವರ್ಷಕ್ಕೆ ಇವತ್ತಿನಿಂದ ಕಾಲಿಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ರಾಜ್ಯದ ಎಲ್ಲ ನಮ್ಮನ್ನು ಆಶೀರ್ವಾದ ಮಾಡದೇ ಇರ್ತಕ್ಕಂಥ ಎಲ್ಲ ಜನರಿಗೆ, 7 ಕೋಟಿ ಕನ್ನಡಿಗರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಕೂಡ ಕಾರಣಕ್ಕಿರೋದ್ರಿಂದ ಜನರಿಗೆ ಧನ್ಯವಾದ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಸಮಾರಂಭ ಮಾಡಿ ಧನ್ಯವಾದ ಹೇಳಿ ನಿಮ್ಮ ಮೂಲಕ ರಾಜ್ಯದ ಜನರಿಗೆ ಧನ್ಯವಾದಗಳು, ನಿಮಗೂ ಧನ್ಯವಾದ. ಆಮೇಲೆ ಶ್ರೀಧರ ಹೇಳಿದ ಹೇಳೋದಿಲ್ಲ. ನಾನು ಸಿಂಪಥೆಟಿಕ್ ಆಗಿ ನಿಮ್ಮ ಡಿಮ್ಯಾಂಡ್ಸ್ ನಾನು ಕನ್ಸಿಡರ್ ಮಾಡುತ್ತೇನೆ ಅಂತ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಒಬ್ಬರಾಗಿ ಕೇಳಬೇಕು, ಚಿಕ್ಕದಾಗಿರ್ಬೇಕು, ಒಬ್ಬರಿಗೆ ಒಂದೇ ಅವಕಾಶ. Opposition is attacking you on law and order issue. That's a big issue. Law and order issue. Opposition always talks about failure of law and order. Advocating. ನಾನು ಆರ್ಡರ್ ಇಶ್ಯೂ ಹುಬ್ಬಳ್ಳಿನಲ್ಲಿ 2 ನಾನು ಅದನ್ನು ತಿಳಿಸಿದೆ. ಒಂದು ಏಕ, ಇನ್ನೊಂದು ಅರ್ಜಿ. 2 ಸಿದ್ಧ ಮಾಡಿದ್ರು. 2 ತಿಂಗಳುಗಳಾಗ್ಬಿಟ್ಟಿದ್ದಾರೆ. ಈಗಾಗಲೇ ನೇಹ ಮಾಡಲಿಕ್ಕೆ ಕೇಳಿಸ್ಕೊಂಡ್ವಿ. ನಾವು ಅಪರಾಧಿಯನ್ನು ಹಿಡಿದಿದ್ದೇವೆ, ಮತ್ತೆ ಸ್ಪೆಷಲ್ ಕೋರ್ಟ್ ಮಾಡಿದ್ದೇವೆ, ಸ್ಪೆಷಲ್ ಪೀಪಿ ಮಾಡಿದ್ದೇವೆ. ಸೊ ಅದಕ್ಕೆ ವಿಶೇಷವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅಂತಕ್ಕಂಥದ್ದು ನಾನು DC ಈಗಾಗಲೇ ಪ್ರತಿಪಾದಿಸಿದ ಮಾತಾಡಿದ್ದೀನಿ. ಈ ಸೀರಿಯಸ್ ಆಗಿ ಈ ಕೇಸನ್ನು ಮಾಡಬೇಕು, ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿರ್ತಕ್ಕಂಥದ್ದು ಮಾಡಬೇಕು ಅಂತ. 2ನೇದು ಮತ್ತೆ ಅಂಜಲಿ ಅಂತ ಅನ್ನೋದು ಕೂಡ, ಅದು ಕೂಡ ಎ ಲೈಟ್ ನಲ್ಲೇ ಬಂಡರಾಗಿದೆ. ಅದು ಆಗಬಾರ್ದಾಗಿತ್ತು, ಆಗಿದೆ. ಸೊ ಇದರಿಂದ ಏನಾಗುತ್ತೆ, ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ. ನಿಮಗೂ ಬರ್ತದೆ, ನನಗೂ ಬರುತ್ತೆ, ಎಲ್ರಿಗೂ ಬರ್ತದೆ. ಬಟ್ ಟ್ರೂತ್ ಈಸ್ ಅದರ್ವೈಸ್. ಈಗ 2021ರಲ್ಲಿ ಮರ್ಡರ್ಗಳು 449 ಆಗಿದೆ. 2000 ಫುಲ್ ಇಯರ್ನಲ್ಲಿ 1342 ಆಗಿತ್ತು ಅಫೆನ್ಸಸ್. ಆಮೇಲೆ 22ರಲ್ಲಿ 466 ಆಗಿತ್ತು. 22ನಲ್ಲಿ ಫುಲ್ ಇಯರ್ನಲ್ಲಿ 13,370 ಆಗಿತ್ತು. 23ರಲ್ಲಿ 431 ಆಗಿತ್ತು. ಫುಲ್ ಇಯರ್ನಲ್ಲಿ 2023ರಲ್ಲಿ 1294 ಆಯಿತು.
ಅಫೆನ್ಸ್ಗಳು. 34/2024 430 ಆಗಿದೆ. ಅಂತೇಳಿ ನಾನು ಡಿಪೆಂಡ್ ಮಾಡ್ತಾ ಇಲ್ಲ. ಅಂದ್ರೆ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೇ ಆಗಿದೆ. ಆದ್ರೆ ಮರಣಗಳಾಗೋದು, ಅತ್ಯಾಚಾರಗಳಾಗ್ತಕ್ಕಂಥದ್ದು ನಾಗರಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥ. ಅದಕ್ಕೆ ನಾನು ಪೊಲೀಸ್ನವರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಈ ಕೃತ್ಯಗಳು ನಡೆಯುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಎಲ್ಲ ಅಗತ್ಯ ಕ್ರಮಗಳು ತಗೋಬೇಕು ಅಂತ ಹೇಳಿದ್ದೀವಿ. ಮತ್ತೆ ನಾವು ಹುಬ್ಬಳ್ಳಿಯಲ್ಲಿ ಪರ್ಟಿಕ್ಯುಲರ್ಲಿ ಹುಬ್ಬಳ್ಳಿ ಅಲ್ಲಿ ಇವರನ್ನ ಸಸ್ಪೆಂಡ್ ಮಾಡಿದ್ವಿ. ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಡಿಸಿಪಿ ಲಾಂಡ್ ಆರ್ಡರ್, ಡಿಸಿಪಿ ಕ್ರೈಮ್ಸ್ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿದ್ದೀವಿ. ಸೊ ನಾವು ಏನೇನು ಕ್ರಮ ಸರ್ಕಾರದಿಂದ ತಗೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಡಿಸಿಪಿ ಕ್ರೈಮ್, ಡಿಸಿಪಿ ಲಾಂಡ್ ಆರ್ಡರ್, ಡಿವೈಎಸ್ಪಿ ಅಂಡ್ ಇನ್ಸ್ಪೆಕ್ಟರ್ ಎಲ್ಲರೂ ಸಸ್ಪೆಂಡ್ ಮಾಡಿದ್ದೀವಿ. ಯಾಕಂತಂದ್ರೆ ನಮ್ಮ ಸರ್ಕಾರ ಅನ್ಯಾಯ ಮಾಡೋದನ್ನ ತಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಪೊಲೀಸ್ನವರು ಕರ್ತವ್ಯ ಲೋಪ ಮಾಡಿದರು. ಮೇಲ್ನೋಡಿಕ್ಕೆ ಕಾಣಿಸುತ್ತೆ, ಅದನ್ನು ಮಾಡ್ತಾ ಇದ್ದೀವಿ. ಅಲ್ಲಿಂದ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತದೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆಗೆ ಉತ್ತರ. ಇಲ್ಲ, ಕಾಕ್ತಾಳೀಯ ಯುವತಿಯವರು ಬಂದ್ರೆ ಆಗಿದೆ, ಈಗ ಆಗಬಾರದು. ನಾನು ತೀವ್ರವಾಗಿ ಖಂಡಿಸ್ತೀನಿ, ಆಗಬಾರದು. ಆದ್ರೆ ಇಲ್ಲಿ ಯುವತಿಯರು ಬಂದ್ರಾಗಿರ್ತಕ್ಕಂಥದ್ದು ನಿಜ. ಇದು ಉಪಯೋಗದಲ್ಲಿ. ಸೊ ಅದಕ್ಕೆ ನಾವು ಇನ್ನು ಮುಂದೆ ಎಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ಪೊಲೀಸ್ನವರಿಗೆ ಈಗಾಗಲೇ ಕಟ್ಟುನಿಟ್ಟಿನ